ಹಾಯ್ ಫ್ರೆಂಡ್ಸ್, ಇವತ್ತು ಕಿವಿ ಹಣ್ಣಿನಿಂದ ಜ್ಯೂಸ್ ಮಾಡೋಣ. ಈ ಹಣ್ಣಿನಲ್ಲಿ ಹುಳಿ ಮತ್ತು ಸಿಹಿ ಎರಡು ಮಿಕ್ಸ್ ಆಗಿರೋದ್ರಿಂದ ಜ್ಯೂಸ್ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಈ ಹಣ್ಣು ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ನಮ್ಮ ದೇಹಕ್ಕೆ ಬೇಕಾಗಿರುವ ರೋಗ ನಿರೋಧಕ ಶಕ್ತಿ ಅಥವಾ ಇಮ್ಯುನಿಟಿ ಪವರ್ ಈ ಹಣ್ಣಿನಲ್ಲಿ ಸಿಗುತ್ತದೆ. ಯಾರಿಗೆಲ್ಲ ಡೈಜೆಷನ್ ಪ್ರಾಬ್ಲಮ್ ಇರುತ್ತೋ ಅವರು ಡೈಲಿ ಒಂದೊಂದು ಹಣ್ಣು ತಿನ್ನೋದ್ರಿಂದ ನಿಮ್ಮ ಪ್ರಾಬ್ಲಮ್ ಕಡಿಮೆಯಾಗಿ ಈಸಿಯಾಗಿ ಡೈಜೆಷನ್ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇದೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ ಏನಿದೆ ಅದೆಲ್ಲ ಇದು ಕಡಿಮೆ ಮಾಡ್ತಾ ಬರುತ್ತೆ. ಬನ್ನಿ ಈ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡೋಣ. ಈ ಹಣ್ಣನ್ನು ನೀರಲ್ಲಿ ನೀಟಾಗಿ ತೊಳೆದು ಸಿಪ್ಪೆ ತೆಗೆಯೋಣ. ನಾನಿಲ್ಲಿ 3 ಹಣ್ಣು ತಗೊಂಡಿದ್ದೀನಿ. ಇದರಲ್ಲಿ 2 ಗ್ಲಾಸ್ವರೆಗೂ ಜ್ಯೂಸ್ ಮಾಡ್ಕೋಬಹುದು. ಎರಡೂ ಬದಿಯಲ್ಲಿ ಈ ರೀತಿ ಕಟ್ ಮಾಡಿ ಚಾಕುವಿನ ಸಹಾಯದಿಂದ ಸಿಪ್ಪೆ ಈ ರೀತಿ ಈಸಿಯಾಗಿ ತೆಗಿಬಹುದು ನೋಡಿ. ಈ ರೀತಿ ಸಿಪ್ಪೆ ತೆಗೆದ್ಮೇಲೆ ಸಣ್ಣ ಸಣ್ಣ ಪೀಸ್ಗಳಾಗಿ ನಾವು ಕಟ್ ಮಾಡ್ಕೊಳ್ಳೋಣ. ಮಕ್ಕಳು ಈ ಹಣ್ಣು ತಿನ್ನೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಇದು ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ. ಜ್ಯೂಸ್ ಮಾಡಿ ಕೊಡೋದ್ರಿಂದ ಅವರು ಇಷ್ಟಪಟ್ಟು ಈ ಜ್ಯೂಸನ್ನು ಕುಡಿಯುತ್ತಾರೆ. ಸಕ್ಕರೆ ಕಾಯಿಲೆ ಇರೋರಿಗೆ ಈ ಹಣ್ಣು ತುಂಬಾ ಒಳ್ಳೆಯದು. ಈ ರೀತಿ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೋಬೇಕು. ಈಗ ಮಿಕ್ಸಿಯಲ್ಲಿ ಹಾಕಿ ನಾವು ಗ್ರೈಂಡ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಿಗೆ ಈ ಕಟ್ ಮಾಡಿರುವಂತಹ ಹಣ್ಣನ್ನು ಹಾಕೋಣ. ಇದರಲ್ಲಿ ಆಲ್ರೆಡಿ ಹುಳಿ ಅಂಶ ಇರೋದ್ರಿಂದ ನಾನು ನಿಂಬೆಹಣ್ಣು ಹಾಕ್ತಿಲ್ಲ, ಬೇಕಿದ್ರೆ ನಿಮಗೆ ಹಾಕ್ಕೋಬೋದು. ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ಸಕ್ಕರೆ ಬೇಡ ಅಂದರೆ ನೀವು ಜೇನುತುಪ್ಪನೂ ಹಾಕ್ಕೋಬೋದು. ನಾನಿಲ್ಲಿ 4 ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ. ಬೂಸ್ಟ್ 3 ಸ್ಪೂನ್ ಹಾಕ್ತಿದ್ದೀನಿ. ಹಸಿ ಹಾಲು 1/4 ಲೀಟ್ರ್ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಗ್ರೈಂಡ್ ಮಾಡೋಣ. ಜ್ಯೂಸ್ ರುಬ್ಬಿದ್ದಾಗಿದೆ. ಈಗ ಸರ್ವ್ ಮಾಡೋಣ ಬನ್ನಿ. ಗ್ಲಾಸಿಗೆ ಐಸ್ ಕ್ಯೂಬ್ಸ್ ಹಾಕೋಣ. ಬೇಸಿಗೆ ಕಾಲದಲ್ಲಿ ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ. ಮಳೆಗಾಲ ಅಥವಾ ಚಳಿಗಾಲಕ್ಕೆ ಹಾಗೆ ಬೇಕಾದ್ರೆ ಜ್ಯೂಸ್ ಕುಡ್ಕೋಬೋದು. ಐಸ್ ಕ್ಯೂಬ್ಸ್ ಏನು ಬೇಕಾಗಿಲ್ಲ. ಈಗ ರುಬ್ಬಿರುವಂಥ ಜ್ಯೂಸ್ ಹಾಕೋಣ. ಜ್ಯೂಸ್ ರೆಡಿಯಾಗಿದೆ. ಈ ಜ್ಯೂಸ್ ತುಂಬಾ ಟೇಸ್ಟಿಯಾಗಿರುತ್ತೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್. ಬಾಯ್.